ಅಪ್ಪಾಜಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿರುವಂತಹ ಊರ್ವಶಿ ಥಿಯೇಟರ್ ಇವತ್ತು ಕೆಲಸ ಮಾಡ್ತಾ ಇದೆ. ನೋವಾಗ್ತಾ ಇದೆ. At the same time, I don't know what's actual problem actually. I heard actually ಊರ್ವಶಿ ಅಂತ ಜ್ಞಾಪಕ ಬಂದಾಗ ಎಷ್ಟೋ ಪಿಕ್ಚರ್ ಶಂಕರ್ ಗುರು, ಸನಾದಿ ಅಪ್ಪಣ್ಣ, ಆಮೇಲೆ ನಮ್ದು ಲೇಟೆಸ್ಟ್ ಇದು ನೋಡೋಕೆ ಟಗರು, AK-47. ಸೊ ಲೈಕ್ ದಟ್ ಸ್ಮಾಲ್ ಇದಿದೆ. ಅದು KCN ಗೌಡ್ರದ್ದು ಥಿಯೇಟರ್. ಅದು ವೈ ಇಟ್ಸ್ ಹ್ಯಾಪನಿಂಗ್ ಅಂತ ನಮಗೂ ಗೊತ್ತಿಲ್ಲ ರೀಸನ್. ಐ ಡೋಂಟ್ ನೋ, ಬಿಕಾಸ್ ವಿತೌಟ್ ಎನಿ ರೀಸನ್ ಇಟ್ ವಾಂಟ್ ಸುಮ್ಮನೆ ಮಾಡಲ್ಲ ಆ ಥರ. ಬಟ್ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಸರ್, ಎಸ್, ಈ ಕನ್ನಡ ಚಿತ್ರರಂಗದಲ್ಲಿ 7 ಸಹಜ ಏನ್ ಮಾತುಕತೆ ಆಯ್ತು? ಜನರಲಿ ಐ ಜಸ್ಟ್ ವಾಂಟೆಡ್ ಟು ಮೀಟ್ ಹಿಮ್ ಅಷ್ಟೇ. ಅದರ್ವೈಸ್ ನಥಿಂಗ್ ಎಲ್ಸ್. ನಾನು ಆಫ್ಟರ್ CM ಅವರು ಸೋನಿ ಹೋಗಿದ್ದು, CM ಆಗ ಮೀಟ್ ಮಾಡಿದ್ದೆ. ಸೊ ಐ ವಾಸ್ ಆಲ್ಸೋ ವೆರಿ ಬಿಸಿ. ಸರಿ, ಒಂದ್ಸತಿ ಮೀಟ್ ಮಾಡಬೇಕು. ಈಗ ನಮ್ಮದು ಒಂದು ಹ್ಯಾಬಿಟ್ ಅದು, ಗ್ರೀಟ್ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು. ಆಮೇಲೆ DK ಶಿವಕುಮಾರ್ ಮೊದಲಿಂದ ಗೊತ್ತು, ತುಂಬ ವರ್ಷಗಳಿಂದ ಗೊತ್ತು DK ಶಿವಕುಮಾರ್. ಸೊ ಒಂದು ಆತ್ಮೀಯತೆ ಇತ್ತು. ನಮ್ಮ ಈವನ್ ದ ವೇ ಈಸ್ ಡೂಯಿಂಗ್ ದ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಅದೇ ರೀತಿ ತಗೊಂಡು ಹೋಗ್ಲಿ ಅಂತ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಅಂಡ್ ಐ ಮೆಟ್ ಹಿಮ್ ಅಂಡ್ ದಟ್ಸ್. ಸರ್, ಅಂದಿದ್ದು ಒಂದಷ್ಟು ಟೀಕೆಗೆ ಒಳಗಾಗಿರುವಂತದ್ದು, ಅದ್ರ ಬಗ್ಗೆ ಏನಾದ್ರು ಮಾತಾಡೋದ್ರೆ? ನಮಗೆ ಮರ್ಯಾದೆ ಕೊಡೋಕ್ಕೆ ಚಿಕ್ಕವರು ದೊಡ್ಡವರು ಆಗ್ಬೇಕಂತಲ್ಲ. ನಿಮ್ಗೂ ಕೊಡ್ತೀನಿ ಮೇಡಮ್ ಅಂತೀನಿ ಅಲ್ವಾ? ಯಾತಿಗೆ ಅನ್ಬೇಕಮ್ಮ ಹೇಳಿ? ನನಗಿಂತ ಚಿಕ್ಕವರು, ಅದಕ್ಕೆ ಮೇಡಮ್ ಅನ್ಬಾರ್ದು ಅಂತ ನಾನು ನೆನೆಸಿದ್ದು ಕರಿಬೋದು. ಹೊಸವಾದ ಹೆಣ್ಮಕ್ಳು ನಮ್ಗೆ ಅನ್ನಕ್ಕೂ ಬರಲ್ಲ ಬಿಡಿ. ಅಮ್ಮ ಬನ್ನಿ ಅಂತ ಹೇಳ್ತೀವಿ ಹೊರತು ಬಾರೇ ಹೋಗಿ ಅಂತ ಹೇಳಿದ ಅಭ್ಯಾಸನೇ ಇಲ್ಲ, ಜೀವನದಲ್ಲೇ ಇಲ್ಲ. ಅಪ್ಪಾಜಿ ಫ್ಯಾಮಿಲಿ ಇದೆಯಲ್ಲ, ಆ ಥರ ಇಲ್ವೇ ಇಲ್ಲ. ನಾವು ಮರ್ಯಾದೆ ಕೊಡ್ತೀವಿ ಎಲ್ಲರಿಗೂ ಅಷ್ಟೇ. ನಥಿಂಗ್ ಎಲ್ಸ್, ನಥಿಂಗ್ ರಾಂಗ್ ಇನ್ ದಟ್. ಟೀಕೆ ಮಾಡ್ತಾರೆ, ಮಾಡ್ಲಿ ಬಿಡಿ. ಅವ್ರು ಸಂತೋಷ ಆಯ್ತಾ ಟೀಕೆ ಮಾಡಿ. ಐ ಆಮ್ ಆಲ್ಸೋ ಹ್ಯಾಪಿ ಅಬೌಟ್ ದಟ್.